ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಎಲ್ಲರೂ ಕೂಡಿ ಬಂದಿದ್ದೀರಾ, ಈ ವಾಕ್ಯವನ್ನು ನೋಡ್ತಾ ಇದ್ದೀರಾ ಅಂತ ನಾನು ನಂಬ್ತೀನಿ. ದಯವಿಟ್ಟು ಈ ವಾಕ್ಯಗಳನ್ನ ನೀವು ಬರೆದಿಟ್ಕೊಂಡು ಧ್ಯಾನ ಮಾಡಬೇಕು. ಅರ್ಥ ಆಯಿತಾ? ಹಾಗಾದರೆ ವಾಕ್ಯದ ಕಡೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ ಕರ್ತನನ್ನು ಆರಾಧಿಸಿ ಘನಪಡಿಸೋಣವೇ. ಹಾಲೆಲೂಯ ಹಾಲೆಲೂಯ. ಎಲ್ಲರೂ ಆತನ ಸನ್ನಿಧಾನದಲ್ಲಿ ಕಣ್ಗಳನ್ನು ಮುಚ್ಚಿರಿ. ಹಾಲೆಲೂಯ ಹಾಲೆಲೂಯ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿ ನಾ ಮಮತೆ ಇಡುವೆನು. ನನ್ನ ಬಲವಾಗಿರುವ ಯೆಹೋವನೇ, ನನ್ನ ಬಂಡೆಯು ನೀನೇ, ನನ್ನ ಕೋಟೆಯು ನೀನೇ, ನನ್ನ ವಿಮೋಚಕನು ನೀನೆ, ನನ್ನ ಆಶ್ರಯಗಿರಿ ನೀನೆ. ನನ್ನ ಬಂಡೆಯು ನೀನೇ, ನನ್ನ ಕೋಟೆಯು ನೀನೆ, ನನ್ನ ವಿಮೋಚಕನು ನೀನೆ, ನನ್ನ ಆಶ್ರಯಗಿರಿ ನೀನೆ. ನನ್ನ ರಕ್ಷಣೆ ಕೊಂಬು, ನನ್ನ ದುರ್ಗವು ನೀನೇ ದೇವಾ. ಆರಾಧಿಸುವೆ ಆರಾಧಿಸುವೆ ನಿಮ್ಮನು ಯೇಸುವೇ, ನಿಮ್ಮನು ಆರಾಧಿಸುವೆ ಆರಾಧಿಸುವೆ ಆರಾಧಿಸುವೆ. ಸ್ತೋತ್ರ ಸ್ವಾಮಿ ದೇವನೇ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಪ್ಪ. ಪರಿಶುದ್ಧಾತ್ಮನ ಈ ಸೇವೆಯಲ್ಲಿ ನಡೆಸಲಿ ಕರ್ತಾವೇ. ನೋಡುವವರನ್ನು ಪರಿಶುದ್ಧಾತ್ಮನ ಕರದಲ್ಲಿ ಸಮರ್ಪಿಸ್ತಾ ಇದ್ದೀನಿ. ಯಾವ ಯಾವ ಅವಸ್ಥೆಗಳೆಲ್ಲ ಅವರು ಕುಳಿತುಕೊಂಡು ನೋಡುತ್ತಾರೋ ಯೂಟ್ಯೂಬ್ ಸೇವೆಯನ್ನು ದೇವನೇ ಅವರು ಆಶೀರ್ವದಿಸಲ್ಪಡಲಿ, ಸ್ವಸ್ಥತೆ ಹೊಂದಿಕೊಳ್ಳಲಿ. ಅದ್ಭುತ ಮಾಡಪ್ಪ. ಅವಶ್ಯಕತೆಗಳನ್ನು ಸಂಧಿಸು ದೇವನೇ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಬನ್ನಿರಿ ವಾಕ್ಯದ ಕಡೆಯಲ್ಲಿ ಹೋಗೋಣ. ನೋಡಿ, ಈ ದಿವಸ ಸಮಯದ ಬಗ್ಗೆ ಮಾತನಾಡುವುದಕ್ಕೋಸ್ಕರ ಪ್ರಸಂಗಿ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಓದಿಕೊಳ್ಳೋಣ. 2:21 ಪ್ರಸಂಗಿ 2:21 ಬರ್ಕೊಳ್ಳಿ. ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡೆದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು. ನೋಡಿ, ಕೆಲಸ ಮಾಡುವುದರಲ್ಲಿ ನಾವು ಶ್ರದ್ಧೆಯಿಂದ ಮಾಡಬೇಕು. ಆಫೀಸ್ ಕೆಲಸ ಆಗ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಸ್ಕೂಲಿನಲ್ಲಿ ಒಂದು ಟೀಚರ್ ಆಗಿರ್ಬೋದು, ಇಲ್ಲ ಏರ್ಪೋರ್ಟಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಆಗಿರಬಹುದು. ನೀವು ಮಾಡುವ ಕೆಲಸ ಮನುಷ್ಯರು ಕಾಣದಿದ್ದರೂ, ಮ್ಯಾನೇಜ್ಮೆಂಟ್ಗಳು ಕಾಣದಿದ್ದರೂ ದೇವರು ಕಾಣುವವರಾಗಿದ್ದಾರೆ. ನೀವು ಸರಿಯಾಗಿ ಮಾಡದೇ ಇದ್ದರೆ ಅದು ವ್ಯರ್ಥ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಪ್ರಸಂಗಿ 3:2 ಹೇಳಿರುವ ವಾಕ್ಯ ಏನಂದರೆ, ದೇವರಿಗೆ ಎಲ್ಲ ಸಮಯ, ಎಲ್ಲದಕ್ಕೂ ಸಮಯ ದೇವರು ಕೊಟ್ಟಿದ್ದಾರೆ. ಓದಿಕೊಳ್ಳೋಣ. 3:2-8 ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಮೆಲಿಯುವ ಸಮಯ, ಹೊಲಿಯುವ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ. ಅಂತೂ ಒಂದೊಂದು ಕೆಲಸಕ್ಕೂ ಸಮಯ ಉಂಟು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ಪ್ರಸಂಗಿ ಹೇಳಿರುವುದು. ಪ್ರಸಂಗಿಗೆ ಗೊತ್ತು, ಅದಕ್ಕೋಸ್ಕರ ಪ್ರಸಂಗಿ ಹೇಳ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಪ್ರಸಂಗಿ 5:1 ನೋಡಿ, 5:1 ನೀವು ಬರೆದಿಟ್ಕೊಂಡು ಮನೆಯಲ್ಲಿ ಓದ್ಕೊಳ್ಳಿ. 5 ಪ್ರಸಂಗಿ ಅದೇ ಅಧ್ಯಾಯದಲ್ಲಿ 1, 2, 3 ನಾವು ಓದಿಕೊಳ್ಳೋಣ. ಅಲ್ಲಿ ಹೇಳಿರೋದು ಏನೆಂದರೆ, ದೇವಸ್ಥಾನಕ್ಕೆ ಹೋಗುವಾಗ, ಇವತ್ತು ಸಬ್ಬ ದಿನ ಆಲಯಕ್ಕೆ ಹೋಗ್ತೀರಾ ಅಲ್ವಾ? ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು, ನೀನು ಯಾವ ರೀತಿ ಹೋಗ್ತಾ ಇದೀಯಾ ಅಂತ. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತರ ಪಡುದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ, ಮೂಢನ ಧ್ವನಿಯು ಬಹು ಮಾತುಗಳಿಂದ ಕೂಡಿರುತ್ತದೆ. ನೋಡು, ನಿನ್ನ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಹೆಜ್ಜೆಯನ್ನು ಗಮನಿಸು. ಯಾವ ರೀತಿಯಲ್ಲಿ ನೀನು ಹೋಗ್ತಾ ಇದೆಯಾ ಆಲಯಕ್ಕೆ? ದೇವರಿಗಾಗಿ ಹೋಗ್ತಾ ಇದೆಯಾ? ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಹೇಳಲು ಹೋಗ್ತಾ ಇದೆಯಾ?
ಇಲ್ಲ ಪಾಸ್ಟರ್ಸ್ಗಳನ್ನು ನೋಡೋಕೆ ಹೋಗ್ತಾ ಇದೆಯಾ, ಇಲ್ಲ ವಿಶ್ವಾಸಿಗಳನ್ನು ನೋಡೋಕೆ ಹೋಗ್ತಾ ಇದೆಯಾ? ನೋ ದೇವರ ಮಕ್ಕಳೇ, ವಾರವೆಲ್ಲ ನಿಮ್ಮನ್ನು ಕಾಪಾಡಿದ ದೇವರಿಗೆ ನೀವು ಮಹಿಮೆ ಪಡಿಸಲು ಹೋಗ್ತಾ ಇದ್ದೀರಾ. ಎಲ್ಲರೂ ಕೂಡಿ ದೇವಾಲಯದಲ್ಲಿ ಆತನನ್ನು ಮಹಿಮೆ ಪಡಿಸುವುದು. ಹಲ್ಲೆಲೂಯ. ಹಾಗಾದರೆ ಯೆಶಾಯ 12:5-6 ಓದಿಕೊಳ್ಳೋಣ. 12:5-6 ಇಲ್ಲಿ ಇಸ್ರಾಯೇಲ್ ಮಕ್ಕಳು ಆತನನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಯಾವ ರೀತಿ ಓದಿಕೊಳ್ಳೋಣವೇ? ಯೆಶಾಯ 12:5-6 ದೇವರ ಮಕ್ಕಳೇ, ಯೆಹೋವನನ್ನು ಗಾನದಿಂದ ಸ್ತುತಿಸಿರಿ, ಆತನ ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಇದು ಭೂಲೋಕ ಮಂಡಲದಲ್ಲೆಲ್ಲ ತಿಳಿದಿರಲಿ. ಚಿಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಮಾಡಿರಿ, ಧ್ವನಿ ಮಾಡಿರಿ. ಇಸ್ರಾಯೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದನಷ್ಟೇ. ನೋಡಿ, ನೀವು ಕರ್ತನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನನ್ನು ನೀವು ಮಹಿಮೆ ಪಡಿಸಬೇಕು. ಅದಕ್ಕೆ ನಾವು ಆಲಯಕ್ಕೆ ಹೋಗ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊನೆಯದಾಗಿ ಯೆಶಾಯ 25:8-9 ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಯೆಶಾಯ ಅಂತ ಹೇಳಿದರೆ, ಕರ್ತನಾದ ಇಸ್ರಾಯೇಲನ ಕುರಿತು ಹೇಳ್ತಾ ಇರೋದು ಇದು. ಇಸ್ರಾಯೇಲರನ್ನು ಕುರಿತು ಹೇಳುವಾಗ, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವೆನು. ಇಲ್ಲಿ ಮಾತಾಡ್ತಾ ಇರೋದು, ನಾನು ಎಲ್ಲರ ಕಣ್ಣೀರನ್ನು ಒರೆಸಿ ಬಿಡ್ತೀನಿ. ಆಹಾ, ಆಗ ಜನರು ಏನು ಹೇಳ್ತಾರೆ ಗೊತ್ತಾ? ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು. ಯಾರು ಇಲ್ಲಿ ಘನಪಡಿಸ್ತಾ ಇರೋದು? ಯಾರು ಇಲ್ಲಿ ಸ್ತೋತ್ರ ಹೇಳ್ತಾ ಇರೋದು? ಇಸ್ರಾಯೇಲ್ ಮಕ್ಕಳು. ಹೂ ವಿ ಆರ್, ನಾವು ಯಾರು? ಇಸ್ರಾಯೇಲ್ ಮಕ್ಕಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅನ್ಯ ಜಾತಿಗಳಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ದೇವರು. ಅರ್ಥ ಆಯ್ತಾ? ಹಾಗಾದರೆ ನಾವು ಆತನನ್ನು ಘನಪಡಿಸಬೇಕು. ಯಾವಾಗಲೂ ಘನಪಡಿಸುತ್ತಾ, ನಮ್ಮ ಹೆಜ್ಜೆಗಳನ್ನು ಕಂಡುಹಿಡಿಯುತ್ತಾ, ಯಾವ ರೀತಿ ನಾವು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ, ಯಾವ ರೀತಿ ನಾವು ಯಾತಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎನ್ನುವ ಪರಿಜ್ಞಾನದಿಂದ ದಿನ ನಾವು ಆಲಯಕ್ಕೆ ಹೋಗಬೇಕು. ಹೋಗುವ ಒಂದೊಂದು ಸಮಯದಲ್ಲಿ ಆಲಯದಲ್ಲಿ ನಾವು ಆ ರೀತಿಯಾಗಿಯೇ ಹೋಗಬೇಕು ದೇವರ ಮಕ್ಕಳೇ. ಹೋದಾಗ ಅದಕ್ಕೇ ವರ್ಷಿಪ್ ಮಾಡೋದು, ಸಂದೇಶ ತೆಗೆದುಕೊಳ್ಳೋದು, ಬೋಧಕರು ಕೊಡುವಂಥ ಸಂದೇಶಗಳು, ಇವು ಯೂಟ್ಯೂಬ್ನಲ್ಲಿ ಬರುವಂಥ ಸಂದೇಶಗಳು ಎಲ್ಲವನ್ನು ನೀನು ಬರೆದಿಟ್ಕೊಂಡು ಧ್ಯಾನ ಮಾಡಿ ಅದನ್ನು ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಹೆಜ್ಜೆಯನ್ನು ಗಮನಿಟ್ಟು ಚರ್ಚಿಗೆ ಹೋಗಿ. ಹಾಗಾದರೆ ಕೊನೆಯದಾಗಿ ಅದನ್ನು ಮಹಿಮೆ ಪಡಿಸೋಣವೇ? ಏನೇ ಆದರೂ, ನಾ ಹೇಗೆ ಇದ್ದರೂ, ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ, ಈ ಊರೇ ತೊರೆದರೂ, ನಿನ್ನ ಕೃಪೆಯು ನನ್ನಲ್ಲಿ ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ಈ ರೀತಿಯಾಗಿ ದೇವರನ್ನು ಮಹಿಮೆ ಪಡಿಸಬೇಕು. ಕರ್ತನ ನಾಮ ಮಹಿಮೆ ಹೊಂದಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ವಾಕ್ಯಗಳನ್ನು ಧ್ಯಾನ ಮಾಡಿ, ವಾಕ್ಯಗಳ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ತಂದೆ, ಮಗ, ಪರಿಶುದ್ಧಾತ್ಮ ನಾಮವನ್ನು ಘನಪಡಿಸುತ್ತಾ ನಿಮ್ಮೆಲ್ಲರನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.